ಈ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಪಡೀತಾರೆ. ಮಕ್ಕಳು ಪಡೆಯುವ ಶಿಕ್ಷಣವು ಆಳವಾಗಿರಬೇಕು. ಆಳವಾಗಿರ್ಬೇಕಂದ್ರೆ ನಾವು ಪಾಠವನ್ನು ಹೇಳಿದ್ದನ್ನು ಮಕ್ಕಳು ಸರಿಯಾಗಿ ತಿಳಿದುಕೊಂಡು ಅವಲೋಕನ ಮಾಡ್ಕೋಬೇಕು. ಬರೀ ಬೈಹಾಟ್ ಮಾಡಿ ನಾವು ಉತ್ತರ ಪತ್ರಿಕೆಯಲ್ಲಿ ಬರೋದು ಶಬಾಷ್ ಅನಿಸೋದಲ್ಲ, ಅದು ಮನನ ಮಾಡ್ಕೋಬೇಕು, ಅವಲೋಕನ ಮಾಡ್ಕೋಬೇಕು. ಅಂದಾಗ ಮಾತ್ರ ಅವರ ಜೀವನ ಪರಂತು ಚೆನ್ನಾಗಿರಲಿಕ್ಕೆ ಸಾಧ್ಯವಾಗತ್ತೆ. ಹಾಗಾದರೆ ಇಲ್ಲಿ ಒಂದು ನಿಮ್ಗೆ ಮಕ್ಕಳಿಗೆ ಸಣ್ಣದೊಂದು ಸ್ಟೋರಿ ಹೇಳ್ತೀನಿ. ಏನಂದರೆ, ಒಬ್ಬ ನಿವೃತ್ತಿ ಶಿಕ್ಷಕರು ಒಂದು 2 ಮನೆ ಹಾಕ್ಸ್ಕೊಂಡಿರ್ತಾರೆ. ಮನೆ ಮುಂದೆ ಒಂದು ಸಣ್ಣ ಕೈತೋಟ, ಅದರಲ್ಲಿ ಒಳ್ಳೆ ಬಣ್ಣ ಬಣ್ಣದ ಹೂಗಳನ್ನು, ಆಮೇಲೆ ಒಳ್ಳೆ ಥರದ ಸಸಿಗಳನ್ನು ಹಾಕ್ಕೊಂಡು ಒಳ್ಳೆ ಸಣ್ಣದೊಂದು ವನವನ್ನಾಗಿ ಮಾಡ್ಕೊಂಡಿರ್ತಾರೆ. ಭಾಳ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಹೊತ್ತು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಮನಸ್ಸಿಗೆ ಏನೋ ಒಂದು ಸಂತೋಷ. ಹೀಗಿರುವಾಗ ಆ ಊರಿಗೆ ಒಬ್ಬ ಪೊಲೀಸ್ ಆಫೀಸರ್ ಸಣ್ಣ ವಯಸ್ಸಿನ ಯುವಕ ಅಪಾಯಿಂಟಾಗಿ ಬರ್ತಾನೆ. ಅವ್ರ ಮನೆಯಲ್ಲಿ ಇನ್ನೊಂದು ಪಕ್ಕಕ್ಕೆ ಅವ್ರದ್ದೇ ಸರ್ದು ಮನೆ ಇರುತ್ತೆ, ಬಾಡಿಗೆ ಇರ್ತಾನೆ. ದಿನ ನೋಡ್ತಾನೆ ಆ ಸರ್ಗಳು ನೀರು ಹಾಕೋದು ಮಾಡೋದು ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರಲ್ಲ, ಈ ಥರ ನಾನು ಮಾಡಬೇಕು ಅಂದ್ಕೊಂಡು ಏನು ಮಾಡ್ತಾನೆ ಅವನು, ಆರ್ಟಿಫಿಷಿಯಲ್ ಆಗಿ ಬೇಕಾದಷ್ಟು ಸಸಿಗಳು ಸಿಗ್ತಾವಲ್ಲ, ಹೂಗಳು ಸಸಿಗಳು ಎಲ್ಲ ತಂದು ತಾನು ಅವ್ರಿಗಿಂತ ಜೋರಾಗಿ ಬೆಳೆಸ್ತಾನೆ. ನೋಡಿ ನಾನು ಅವ್ರಿಗಿಂತ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಒಂದು ಸ್ವಲ್ಪ ಬರುತ್ತೆ. ಆಯಿತು ಸರಿ, ತಾನು ಕೂಡ ಅದನ್ನು ಬೆಳೆಸ್ಕೊಂಡು ಎಲ್ಲ ಮಾಡಿದ. ಅವರು ಶಿಕ್ಷಕರು ನೋಡಿ ಆ ಹುಡುಗನ ನೋಡಿ ನಗ್ತಾ ಇರ್ತಾರೆ. ಪರವಾಗಿಲ್ಲ, ಚೆನ್ನಾಗಿ ಬೆಳೆಸಿದ್ದಾನೆ, ತಂದಂದ್ರೆ ಇಟ್ಟಿದ್ದಾನಲ್ಲ ಅಂತೇಳಿ. ಒಂದು ದಿವಸ ಏನಾಗುತ್ತೆ, ಅಕಸ್ಮಾತ್ತಾಗಿ ಮಳೆಗಾಲ ಇರೋದ್ರಿಂದ ಜೋರಾಗಿ ಮಳೆ ಹೊಡೆದ್ಬಿಡುತ್ತೆ, ಸಿಕ್ಕಾಪಟ್ಟೆ ಮಳೆ ಹೊಡೆದ್ಬಿಡುತ್ತೆ. ಆವಾಗ ಏನಾಗತ್ತೆ ಗೊತ್ತಾ, ಯುವಕ ತಂದು ಆರ್ಟಿಫಿಷಿಯಲ್ ಆಗಿ ತಂದು ಇಟ್ಟಿದ್ನಲ್ಲ, ಅವೆಲ್ಲ ಹಾಳಾಗಿ ಹೋಗಿ ಬಿದ್ದು ಹಾಳಾಗಿ ಹೋಗ್ಬಿಡ್ತವೆ. ಆವಾಗ ಸರ್ ಬೆಳೆಸಿದ್ದು, ರಿಟೈರ್ಡ್ ಶಿಕ್ಷಕರು ಬೆಳೆಸಿದ್ವು ಅವು ಹಾಗೇ ಇರ್ತವೆ, ನಗನಗ್ತಾನೇ ಇರ್ತವೆ. ಬೆಳಗ್ಗೆ ಯುವಕ ಎದ್ದು ನೋಡ್ತಾನೆ ಎಲ್ಲ ಹಾಳಾಗಿಬಿಟ್ಟಿರ್ತವೆ. ಇದೆಂಥ ಆಶ್ಚರ್ಯ, ಸರ್ ಇವೆಲ್ಲ ಹೂವಿನ ಗಿಡಗಳು ಸಸಿಗಳು ಏನೂ ಹಾಳಾಗಿಲ್ಲ, ಹೆಂಗಿದ್ವು ಹಾಗೆ ನಗ್ತಾ ಇದ್ದಾವೆ, ನನವ್ಯಾಕೆ ಈ ಥರ ಆದವು ಅಂತ ಮನದೊಳಗೆ ಭಾಳ ದುಃಖ ಆಗ್ತದೆ. ಆವಾಗ ಆ ಸರ್ಗೆ ಹೋಗಿ ವಿಚಾರ ಮಾಡ್ತಾನೆ, ಸರ್ ನಾನು ಕೂಡ ಈ ಥರ ಎಲ್ಲ ಮಾಡಿದ್ದು ಹಿಂಗ್ಯಾಕಾಯಿತು ಅಂತ ಹೇಳಿದಾಗ ಅನುಭವ ಶಿಕ್ಷಕರು ಹೇಳ್ತಾರೆ, ನೋಡಪ್ಪ, ಯಾವುದು ಈ ನಾ ಇಟ್ಟಿರ್ತಕ್ಕಂಥ ಸಸಿಗಳು ಇವತ್ತು ನಾಳೆದಲ್ಲ, ಯಾವಾಗಲೂ ಇದನ್ನು ಬೆಳೆಸ್ಕೊಂಡು ಬಂದಿದ್ದೀನಿ, ಅವುಗಳ ಬೇರುಗಳು ಆಳವಾಗಿ ಭೂಮಿಯಲ್ಲಿ ಹೋಗಿದ್ದಾವೆ, ಬೇರುಗಳು ಭೂಮಿಯಲ್ಲಿ ಹೋಗಿದ್ದಾವೆ, ಅದಕ್ಕೆ ಯಾವುದು ಮಳೆ ಜೋರು ಬಂದರೂ ಅದು ಹೋಗೋದಿಲ್ಲ. ಇದೇ ಥರ ಮಕ್ಕಳಲ್ಲಿ ನಾವು ಕೊಡುವ ಶಿಕ್ಷಣ ಆಳವಾಗಿ ಬೇರ್ಬಿಡಬೇಕು. ಅಂದಾಗ ಮಾತ್ರ ಮುಂದೆ ಅವರು ಯಾವುದೇ ಥರ ಸಮಸ್ಯೆಗಳು ಬಂದರೂ ಬಗೆಹರಿಸ್ಕೊಂಡು ಒಳ್ಳೆಯ ಜೀವನ ನಡೆಸ್ತಾರೆ ಅಂತ ಹೇಳಿ, ಇಲ್ಲಿಯವರೆಗೆ ನನಗೆ ಅವಕಾಶ ಕೊಟ್ಟಂಥ ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂಥ ಮಾನ್ಯರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಅತಿಥಿ ಮಹೋದಯರಿಗೆ ಸವಿ ನೆನಪಿನ ಕಾಣಿಕೆ. ಕನಸಿನ ತೆರೆಯನ್ನು ಸರಿಸುವ ಸಂಭ್ರಮ, ಮೋಡದ ಮರೆಯಲ್ಲಿ ಮಾತಿನ ಸಂಗಮ, ದೂರದ ತೀರದಲ್ಲಿ ನಲುಮೆಯ ಸಂಭ್ರಮ, ಉಸಿರಲ್ಲೂ ಪ್ರೀತಿಯ ಸಂಗಮ, ಸವಿ ನೆನಪುಗಳು ಚಿಗುರುವ ಸಂಭ್ರಮ. ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಬಸವರಾಜ್ ಎಸ್ ರವರಿಗೆ ಶ್ರೀ ವೆಂಕಟೇಶ್ ಪುಲಸ್ಕರ್, ಕಾರ್ಯದರ್ಶಿ ನಿವೇದಿತಾ ವಿದ್ಯಾಸಂಸ್ಥೆ ಇವರಿಂದ ನೆನಪಿನ ಕಾಣಿಕೆ. ನಿರ್ಮಲವಾಗಿದ್ದರೆ ಅದೇ ಸಾಕ್ಷಾತ್ಕಾರ, ಮಾತು ಮೃದುವಾಗಿದ್ದರೆ ಅದೇ ಚಮತ್ಕಾರ, ನಡತೆ ಶುದ್ಧವಾಗಿದ್ದರೆ ಅದೇ ಪುರಸ್ಕಾರ, ಜೀವನ ಸರಳವಾಗಿದ್ದರೆ ಅದೇ ಓಡಲು ಆಗದಿದ್ದರೆ ನಡೆಯಲು ಆಗದಿದ್ದರೆ ತೆವಳು, ಆದರೆ ಮುಂದಕ್ಕೆ ಹೆಜ್ಜೆ ಹಾಕುವುದನ್ನು ಅಂದರೆ ನಿಮ್ಮ ಗುರಿಯತ್ತ ಏಕಾಗ್ರತೆಯಿಂದ ಕಾರ್ಯನಿರ್ವಹಿಸಿ. ನಿಮ್ಮ ಕನಸುಗಳು ನಿಜವಾಗಲು ಮೊದಲು ಅದೃಷ್ಟ ಕೈ ಕೊಡಬಹುದು, ಆದರೆ ಪರಿಶ್ರಮ ಎಂದಿಗೂ ಕೈ ಕೊಡುವುದಿಲ್ಲ. ಸಾರಿಗೆ ಅತಿ ಹೆಚ್ಚು ಮತ ಗಳಿಸಿ 467ರಷ್ಟು ಮತಗಳನ್ನು ಪಡೆದು 77 ಅಂಕಗಳ ಅಂತರದಿಂದ ಭಾರತೀಯ ಜನತಾದಳ ವಾರ್ಡ್ ನಂಬರ್ 2ರ ಸದಸ್ಯರಾಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ವಾರ್ಡ್ ನಂಬರ್ 2ರ ಸದಸ್ಯರಾಗಿದ್ದಾರೆ. ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿಕೊಳ್ಳಲು ಬರುತ್ತಿದ್ದಾರೆ ಶ್ರೀಮತಿ ಶಾರದಾಬಾಯಿ ಪುಲಸ್ಕರ್, ಸಂಸ್ಥಾಪಕ ಅಧ್ಯಕ್ಷರು, ನಿವೇದಿತಾ ವಿದ್ಯಾಸಂಸ್ಥೆ. ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀ ಬಸವರಾಜ್ ಕವಳಕೇರಿ, ಪಾಲಕರ ಪ್ರತಿನಿಧಿ, ಇವರಿಗೆ ನಮ್ಮ ಶಾಲೆಯ
ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಾರದಾಬಾಯಿ ಪುಲಸ್ಕರ್ ಮೇಡಮ್ ಅವರು ಸವಿನೆನಪಿನ ಕಾಣಿಕೆಯನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಥಮವಾಗಿ ಈ ಭಾಗದ ಆರಾಧ್ಯ ದೇವನಾದಂಥ ಗವಿಸಿದ್ದೇಶ್ವರನ ಪಾದಾರಗಳಿಗೆ ನಮಸ್ಕರಿಸುತ್ತಾ ಹಾಗೂ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ವಿದ್ಯಾರ್ಥಿ ವೃಂದಕ್ಕೂ ಬೆಳಗಿನ ಶುಭೋದಯಗಳ ನಮಸ್ಕಾರಗಳು. ಅದೇ ರೀತಿಯಾಗಿ ನಿವೇದಿತ ಶಾಲೆಯ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಈ ಶಾಲೆ 2000ನೇ ಇಸ್ವಿಯಲ್ಲಿ ಕೇವಲ 10ರಿಂದ 15 ವಿದ್ಯಾರ್ಥಿಗಳಿಂದ ಕೂಡಿ ಶ್ರೀ ಮಹೇಶ್ವರ ದೇವಸ್ಥಾನದಲ್ಲಿ ಪ್ರಾರಂಭವಾದ ಈ ಶಾಲೆ ಇಂದು 1000 ವಿದ್ಯಾರ್ಥಿಗಳನ್ನು ಹೊಂದಿದ್ದು 18ನೇ ಶಾಲಾ ವಾರ್ಷಿಕೋತ್ಸವವನ್ನು ತಲುಪಿದೆ. ತುಂಬ ಹೆಮ್ಮೆಯ ಸಂಗತಿ. ಶಾರದಾ ಮಿಸ್ ಅವರು ಮೊದಲಾಗಿ ಶಿಕ್ಷಕಿಯರಾಗಿ ಸೇವೆ ಸಲ್ಲಿಸಿ ತದನಂತರ ಈ ಶಾಲೆಯ ಸಂಸ್ಥೆಯನ್ನು ಇಲ್ಲಿವರೆಗೂ ನಡೆಸಿಕೊಂಡು ಬಂದಿದ್ದು ಸಂತಸದ ವಿಷಯ. ಈ ಸಂಸ್ಥೆ ಬೆಳೆಸಲು ಶಾರದಾ ಮೇಡಮ್ನವರು ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ. ಅವರ ಬೆಂಗಾವಲಾಗಿ ಶ್ರೀ ವೆಂಕಟೇಶ್ ಅವರು ಸರ್ ಕೂಡ ಸಹಕರಿಸುತ್ತಾ ಹಾಗೂ ನಿತೀಶ್ ಸರ್ ಮತ್ತು ಶಾಲೆಯ ಎಲ್ಲ ಶಿಕ್ಷಕರೊಂದವು ಸಹಕಾರ ಕೊಟ್ಟು ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ ಈ ಸಂಸ್ಥೆಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ನಾನು ನೋಡಿದ ಹಾಗೆ ಆದ ಕಾರಣ ಈ 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ. ಈ ವರ್ಷ SSLC ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹೇಳೋದು ಇಷ್ಟೇ: ಚೆನ್ನಾಗಿ ಓದಿ ಒಳ್ಳೆಯ ಅಂಕವನ್ನು ಪಡೆದು ಈ ಶಾಲೆಯ ಹಾಗೂ ಈ ಶಿಕ್ಷಕ ವೃಂದದ ಹಾಗೂ ನಿಮ್ಮ ಪಾಲಕರ ಹೆಸರನ್ನು ತರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತು SSLC ಅನ್ನೋದು ಒಂದು ಲೈಫ್ನ ಟರ್ನಿಂಗ್ ಪಾಯಿಂಟ್ ಇದ್ದ ಹಾಗೆ ಅದನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕೆಂದು ಹೇಳುತ್ತಾ, ನನಗೆ ಪಾಲಕರ ಪ್ರತಿನಿಧಿಯಾಗಿ ಹಾಗೂ 2 ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗಾಗಲೇ ಮಾನ್ಯಗಣ್ಯರು ಈ ಶಾಲೆಗೆ ಕಣ್ಣಿಲ್ಲ, ನ್ಯಾಯ ನೀತಿಗೆ ಸಾವಿಲ್ಲ, ಜೀವ ಚಿಕ್ಕದು ಜೀವನ ದೊಡ್ಡದು, ಮಕ್ಕಳು ಮಾಡಿರುವಂತಹ ಸಾಧನೆಯನ್ನು ಹಾಡಿ ಹೊಗಳಿದಂತಹ ಶ್ರೀ ಬಸವರಾಜ್ ಕವಳಕೇರಿ ಪಾಲಕರ ಪ್ರತಿನಿಧಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಬರುತ್ತಿದ್ದಾರೆ ಶ್ರೀಮತಿ ಶಾರದಾಬಾಯಿ ಪುಲಸ್ಕರ್, ಸಂಸ್ಥಾಪಕ ಅಧ್ಯಕ್ಷರು, ನಿವೇದಿತಾ ವಿದ್ಯಾಸಂಸ್ಥೆ. ನಮ್ಮ ಶಾಲೆಯ 18ನೆಯ ಶಾಲಾ ವಾರ್ಷಿಕೋತ್ಸವ ಈ ದಿನ. ಆ ಕಾರ್ಯಕ್ರಮದ ಅಂಗವಾಗಿ ಈಗ ಬೆಳಗ್ಗೆ ಸರಸ್ವತಿ ದೇವಿಯ ಪೂಜೆಯನ್ನು ನಡೆಸಲಾಯಿತು. ಅದೇ ರೀತಿಯಾಗಿ ನಂತರ ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ವಿತರಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಬಸವರಾಜ್ ಎಸ್ ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿಗಳು ಇವರೇ, ಈ ಸಂಸ್ಥೆಯ ಕಾರ್ಯದರ್ಶಿಗಳೇ ಶ್ರೀಮತಿ ಅಶ್ವಿನಿ ಬಿ ಗದಿಗಿನ್ಮಠ್, ಸದಸ್ಯರು ನಗರಸಭೆ ಕೊಪ್ಪಳಿವರೇ, ಹಾಗೂ ಶ್ರೀ ಬಸವರಾಜ್ ಬಂಗಾರಿ ಹಿರಿಯ ದೈಹಿಕ ಶಿಕ್ಷಕರೇ, ಶ್ರೀ ಬಸವರಾಜ್ ಕವಳಕೇರಿ ಪಾಲಕರ ಪ್ರತಿನಿಧಿಯಾಗಿ ಬಂದಂಥವರೇ, ಹಾಗೂ ಪ್ರಭಾಕರ್ ಅವರೇ.
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪಾಲಕ ಪೋಷಕರೇ ಹಾಗೂ ಶಿಕ್ಷಕ ಬಳಗವೇ, ವಿದ್ಯಾರ್ಥಿಗಳೇ, ಎಲ್ಲರಿಗೂ ವಂದನೆಗಳು. ಇವತ್ತು ನಾವು ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಪ್ರತಿಭೆಗಳನ್ನು ಪುರಸ್ಕರಿಸುವುದು ಮತ್ತು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಹೊರಸೂಸುವಂತೆ ಮಾಡುತ್ತಿರುವುದು. ಇಂತಹ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಸ್ಪರ್ಧೆಗಳನ್ನು ವರ್ಷ ಪೂರ್ತಿ ನಡೆಸ್ತಾ ಇರ್ತೇವೆ ಮತ್ತು ಆಯಾ ಮಟ್ಟದಲ್ಲಿ ನಿಮಗೆ ಬಹುಮಾನಗಳನ್ನು ಕೂಡ ವಿತರಿಸ್ತಾ ಇರ್ತೇವೆ. ಆದರೆ ಈ ದಿನ ನಡೆದಂತಹ ಒಂದು ವಿಶೇಷ ಕಾರ್ಯಕ್ರಮ ಏನಪ್ಪ ಅಂತಂದರೆ ವಾರ್ಷಿಕ ಉತ್ಸವ, ಅಂದರೆ ಉತ್ಸವ ಅನ್ನಿಸಿಕೊಂಡಂತಹ ಒಂದು ಕಾರ್ಯಕ್ರಮ. ಇಲ್ಲಿ ಗಣ್ಯರಿಂದ ಬಹುಮಾನಗಳನ್ನು ವಿತರಿಸಲಾಯಿತು. ಇಲ್ಲಿ ಸಾಕಷ್ಟು ಜನ ಈಗಾಗಲೇ ಬಹುಮಾನಗಳನ್ನು ಪಡೆದಿದ್ದೀರಿ. ಇವರೆಲ್ಲ ವಿಜೇತರಿಗೆ ನಮ್ಮ ಸಂಸ್ಥೆ ವತಿಯಿಂದ, ಶಿಕ್ಷಕ ಬಳಗದಿಂದ ಅಭಿನಂದನೆಗಳು. ಮತ್ತು ಯಾರ್ಯಾರು ಬಹುಮಾನಗಳನ್ನು ಪಡೆದಿಲ್ಲ, ಯಾರು ಭಾಗವಹಿಸಿ ಯಾವ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿಲ್ಲ, ಅವರು ಕೂಡ ಮುಂದಿನ ದಿನಗಳಲ್ಲಿ ಹೀಗೆ ಪ್ರಯತ್ನಿಸಿ ಬಹುಮಾನಗಳನ್ನು ಪಡೆಯುವಲ್ಲಿ ಪ್ರಯತ್ನಿಸಿ ಗೆಲ್ಲುವ ಒಂದು ವಿಚಾರವನ್ನು, ಅಂದರೆ ಒಂದು ಪ್ರಯತ್ನವನ್ನು ಮಾಡಿ. ಇದರಿಂದ ಪ್ರಯತ್ನದಿಂದ ಯಾವುದಾದ್ರೂ ಒಂದು ಸಾಧನೆಯನ್ನು ಸಾಧಿಸೋದಕ್ಕಾಗತ್ತೆ. ಪ್ರಯತ್ನವೇ ಮಾಡಿಲ್ಲ ಅಂತಂದ್ರೆ ಸಾಧನೆ ಆಗೋದಿಲ್ಲ. ಈ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಾರೆ. ಏನಂತಂದರೆ ಒಂದು ದೈಹಿಕವಾಗಿ ಆರೋಗ್ಯವಾಗಿ ಸದೃಢವಾಗಿದ್ದರೆ ಮಾತ್ರ ಮನಸ್ಸು ಕೂಡ ಸದೃಢವಾಗಿರುತ್ತೆ ಅನ್ನೋದೊಂದು ಮಾತು. ಈಗ ನೀವು ಶಾಲೆ ಅಂದ ತಕ್ಷಣ ಮೊದಲಿಗೆ ಗುರುತಿಸೋದು ಶಿಕ್ಷಣ ಅಂದ್ಕೂಳೆ ಓದೋದು, ಬರೆಯೋದು, ಅಭ್ಯಾಸ ಮಾಡೋದು. ಇದಕ್ಕಾಗಿ ಮನಸ್ಸು ಸದೃಢವಾಗಿರಬೇಕು. ಅದಕ್ಕೆ ಪೂರಕವಾಗಿ ದೇಹ ಕೂಡ ಸದೃಢವಾಗಿರಬೇಕಾಗ್ತದೆ. ಅದಕ್ಕಾಗಿ ಇಂತಹ ಆಟೋಟ ಸ್ಪರ್ಧೆಗಳು ಮತ್ತು ಬೇರೆ ಬೇರೆ ಸ್ಪರ್ಧೆಗಳನ್ನು ಏರ್ಪಡಿಸಿ ಆ ಮಾನಸಿಕ ದೈಹಿಕ ದಾಢ್ಯವನ್ನು ರೂಪಿಸೋದಾಗಿದೆ. ಇದು ಸತತ ಪ್ರಯತ್ನದಿಂದ ಸಾಧ್ಯ. ಯಾಕಂತಂದರೆ ಒಬ್ಬ ವ್ಯಕ್ತಿ ಕುದುರೆ ರೇಸ್ ಗೊತ್ತಲ್ಲ ನಿಮಗೆ? ಆ ಕುದುರೆ ರೇಸನ್ನು ನೋಡೋದಕ್ಕೆ ಹೋಗಿರ್ತಾನೆ. ಅವನು ಶ್ರೀಮಂತ ವ್ಯಕ್ತಿಯಾಗಿರ್ತಾನೆ. ಆ ಕುದುರೆ ರೇಸನ್ನು ನೋಡಿದಾಗ ಅಲ್ಲಿ ರೇಸಲ್ಲಿ ಪ್ರಥಮ, ಆಮೇಲೆ ದ್ವಿತೀಯ ಹೀಗೆಲ್ಲ ಇರುತ್ತಲ್ಲ, ಅದರಲ್ಲಿ ಪ್ರಥಮವಾಗಿ ಗೆದ್ದಂತಹ ಒಂದು ಕುದುರೆಯನ್ನು ನೋಡ್ತಾನೆ. ಅದರ ಮೇಲೆ ಅವನಿಗೆ ಆಸೆಯಾಗಿ ಏನಾಗುತ್ತಂತಂದರೆ ಆ ಕುದುರೆಯನ್ನು ಏನಾದರೂ ಮಾಡಿ ನಾನು ಖರೀದಿಸಲೇಬೇಕು ಅಂತಂದು ಏನು ಮಾಡ್ತಾನೆ, ಅದನ್ನು ದುಡ್ಡು ಕೊಟ್ಟು ಅದನ್ನು ಖರೀದಿಯನ್ನು ಮಾಡ್ತಾನೆ. ಅದನ್ನು ತೆಗೆದುಕೊಂಡು ಬಂದು ಒಂದು ಕುದುರೆ ಲಾಯದಲ್ಲಿ ಕಟ್ಟಿ ಅದಕ್ಕೇನು ಮಾಡ್ತಂದರೆ ಸಾಕಷ್ಟು ಹುರುಳಿ ಮತ್ತು ಹುಲ್ಲು ಮೇವನ್ನೆಲ್ಲ ಹಾಕಿ ಅದಕ್ಕೆ ತಿನ್ನಿಸ್ತಾನೆ. ಹೀಗೆ ಭಾಳ ದಿನ ನಡೀತದೆ. ನಡೆದಾಗ ಏನಾಗುತ್ತಂತಂದರೆ ಆ ಒಂದು ಕುದುರೆಯ ಮೇಲೆ ಆಸೆ ಇಟ್ಟಿರ್ತಾನವನು, ಇದು ಬಹಳಷ್ಟು ವೇಗವಾಗಿ ಓಡಿ ಪ್ರಥಮವಾಗಿ ಗೆಲ್ಲುತ್ತದೆ ಅಂತಂದು. ಆಗ ಕೆಲ ದಿನಗಳ ನಂತರ ಏನು ಮಾಡ್ತಾನಂತಂದರೆ ಅವನು ಅದನ್ನು ರೇಸ್ನಲ್ಲಿ ಬಿಡ್ತಾನೆ. ಬಿಟ್ಟಾಗ ಅದು ಏನಾಗುತ್ತೆ ಹೇಳ್ರಿ, ಓಡುತ್ತೆ. ಆದರೆ ಗೆಲ್ಲೋದಿಲ್ಲ. ಅದು ಪ್ರಥಮವಾಗಿ ಗೆದ್ದಂತಹ ಒಂದು ಕುದುರೆ ಈ ಸಾರಿ ಗೆಲ್ಲೋದಿಲ್ಲ. ಯಾಕೆ ಹೇಳ್ರಿ? ಅದಕ್ಕೆ ಅಭ್ಯಾಸವನ್ನು ನಿಂದಿಸ್ಬಿಟ್ಟಿರ್ತಾರೆ. ಏನಾಗಿತ್ತಂತಂದರೆ ಅದಕ್ಕೆ ಸತತ ಅಭ್ಯಾಸ ಬೇಕಾಗಿತ್ತು. ಈ ಅಭ್ಯಾಸ ಇಲ್ಲ ಅಂತಂದರೆ ಏನಾಗುತ್ತಂತಂದರೆ ಯಾವುದೇ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗೆ ಈ ಒಂದು ಬಹುಮಾನ ಸ್ಪರ್ಧೆಗಳಲ್ಲಿ ಗೆಲ್ಲಬೇಕಂತಂದರೆ ಸತತವಾಗಿ ಒಂದು ಅಭ್ಯಾಸ ಇರಬೇಕು. ಆ ಅಭ್ಯಾಸಗಳನ್ನು ರೂಢಿಸಿಕೊಂಡಾಗ ಮಾತ್ರ ಇಂಥ ಸ್ಪರ್ಧೆಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಇದು ನನ್ನ ಕೈಯಿಂದ ಆಗೋದಿಲ್ಲ, ನನಗೆ ಸಾಧ್ಯ ಇಲ್ಲ, ಸಾಕಷ್ಟು ಜನ ಸತತ ಪ್ರಯತ್ನದಿಂದ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಅಂತಹ ಒಂದು ಸಾಲಿನಲ್ಲಿ ಅರುಣಾ ಸಿಂಹ ಅಂತ ಒಬ್ಬರು ಹೆಣ್ಣು ಮಗಳು ಬರ್ತಾರೆ. ಅವರು ಏನಂತಂದರೆ ಲಕ್ನೋದಲ್ಲಿ ಅಂಬೇಡ್ಕರ್ ಮನೆಯಲ್ಲಿ ಹುಟ್ಟಿದಂಥವ್ರು.
ಅವರು ವಾಲಿಬಾಲ್ ಒಂದು ಕ್ರೀಡೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಆಡ್ತಿರ್ತಾರೆ. ಆಟ ಆಡಬೇಕಾದ್ರೆ ಅಲ್ಲಿ ಅವರಿಗೆ ದೆಹಲಿಯಿಂದ ಅವ್ರಿಗೆ ಕರೆ ಬರ್ತದೆ. ಅಲ್ಲಿ ಒಂದು ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಕರೆ ಬರ್ತದೆ. ಅವ್ರೇನು ಮಾಡ್ತಂದರೆ ಟ್ರೈನಲ್ಲಿ ಹೋಗ್ತಾರೆ. ಲಕ್ನೋದಿಂದ ದೆಹಲಿಗೆ ಹೋಗಬೇಕಾಗಿರ್ತದೆ. ಅಲ್ಲಿಂದ ಅವ್ರು ಟ್ರೈನಿಗೆ ಹೋಗಬೇಕಾದ್ರೆ ಅವ್ರೇನು ಮಾಡ್ತಾರೆ, ಅಲ್ಲಿ ಟ್ರೈನಲ್ಲಿ ಏನಾಗುತ್ತೆ ಅಂತಂದರೆ ಕಳ್ಳರ ಗುಂಪು ಹೊಂದಿರುತ್ತಾ, ಆ ಕಳ್ಳರು ಅವರು ಹಾಕಿಕೊಟ್ಟಂಥ ಒಂದು ಬಂಗಾರದ ಸರವನ್ನು ಕೊಡೋದಕ್ಕೆ ಕೇಳ್ತಾರೆ. ಇವರು ದಿಟ್ಟೆಯಾಗಿದ್ದರಿಂದ ಏನು ಮಾಡ್ತಾರೆ, ಆ ಸರ ಕೊಡೋದಿಲ್ಲ ಅಂತ ಹೇಳ್ತಾರೆ. ಕೊಡೋದಿಲ್ಲ ಅಂದಾಗ ಏನು ಮಾಡ್ತಾರೆ, ಅವರು 3-4 ಜನ ಕಳ್ಳರಿರ್ತಾರೆ. ಅವರು ಆ ಸರವನ್ನು ಬಿಡೋದಿಲ್ಲ, ಅದನ್ನು ಕಿತ್ತುಕೊಂಡಷ್ಟೇ ಬಿಡೋದಿಲ್ಲ. ಅವರಿಗೆ ಟ್ರೈನನ್ನು ಹೊರಗಡೆ ನೂಕಿ ಬಿಡ್ತಾರೆ. ಆ ನೂಕಿದ ತಕ್ಷಣ ಏನಾಗುತ್ತೆ ಅಂತಂದರೆ ಕೆಳಗೆ ಬಿದ್ದಾಗ ಅವರ ಒಂದು ಕಾಲಿನ ಮೇಲೆ ತಕ್ಷಣ ಇನ್ನೊಂದು ರೈಲು ಹೋಗುತ್ತೆ. ಅದ್ರ ಮೇಲೆ ಹೋದಾಗ ಕಾಲು ತುಂಡಾಗುತ್ತೆ. ಅವರು ತುಂಡಾದಾಗ ಅವರಿಗೆ ಬಹಳಷ್ಟು ನೋವು ಸಂಕಟ ಆಗುತ್ತೆ. ಯಾಕಂತಂದರೆ ಅವರಿಗೆ ಅಲ್ಲಿ ನೋಡೋರೇ ಇರೋಂಗಿಲ್ಲ, ಊರು ಇರೋಂಗಿಲ್ಲ. ಊರಿನ ಹೊರಗಡೆ ಅವರು ಬಿದ್ದಿರುತ್ತಾರೋದ್ರಿಂದ ಅವರಿಗೆ ಬಹಳಷ್ಟು ನೋವಾಗುತ್ತದೆ. ಅವರ ಕಾಲಿನ ತುಂಡು ಇರ್ತದಲ್ಲ, ಇನ್ನೊಂದು ತುಂಡು, ಅದು ಅಲ್ಲಿ ಇಲಿಗಳು ತಿಂತಾ ಇರ್ತವೆ. ಇವರಿಗೆ ಸಾಕಷ್ಟು ನೋವು ದುಃಖ ಆಗ್ತಿರ್ತದೆ. ಆದರೂ ಅವ್ರೇನು ಮಾಡ್ತಾರೆ, ಮತ್ತೆ ನಂತರ ಆಸ್ಪತ್ರೆಯಲ್ಲಿ ಇದ್ದು ಚೇತರಿಸ್ಕೊಳ್ತಾರೆ. ಚೇತರಿಸ್ಕೊಂಡಾಗ ಅವರ ಕಾಲು ತುಂಡಾಗಿರ್ತದಲ್ಲ, ಅವ್ರಿಗೇನು ಮಾಡ್ತಂದರೆ ಒಂದು ಕೃತಕ ಕಾಲನ್ನೇ ಜೋಡಿಸ್ತಾರೆ. ಆ ಕೃತಕ ಕಾಲನ್ನು ಜೋಡಿಸಿಕೊಂಡು ಅವರು ಸುಮ್ಮನೆ ಕೂಡಂಗಿಲ್ಲ. ನನ್ನ ಕೈಲಿ ಏನೂ ಆಗೋದಿಲ್ಲ ಅಂತಂದು ಸುಮ್ಮನೆ ಕೂಡೋದಿಲ್ಲ. ಅವರಿಗೆ ಎವರೆಸ್ಟ್ ಶಿಖರ ಏರಿದಂತಹ ಬಜೇಂದ್ರ ಪಾಲ್ ಅವರ ಒಂದು ಪರಿಚಯ ಆಗ್ತದೆ. ಆ ಒಂದು ನ್ಯೂಸ್ ಪೇಪರಲ್ಲಿ ಅವರೊಂದು ಲೇಖನವನ್ನು ಓದ್ತಾರೆ. ಅದೇ ಎವರೆಸ್ಟ್ ಶಿಖರ ಎಷ್ಟು ಎತ್ತರ ಅಂತಂದರೆ 8,848 ಮೀಟರ್ನಷ್ಟು ಎತ್ತರ ಇರ್ತದೆ. ಅದನ್ನು ಏರಬೇಕು ಅಂತಂದು ಅವರು ಸಂಕಲ್ಪ ಮಾಡ್ತಾರೆ. ನೋಡ್ರಿ, ಕಾಲಿದ್ದವರೇ ಹೆದರ್ತಾರೆ, ಇಷ್ಟು ಎತ್ತರ ಯಾಕೆ ಹೋಗ್ಬೇಕು ಬಿಡಪ್ಪ ಅಂತಂದು. ಅವರಿಗೆ ಒಂದು ಕಾಲು ಇರೋದಿಲ್ಲ, ಅದು ಕೃತಕ ಕಾಲು ಜೋಡಣೆ ಆಗಿರ್ತದೆ. ಅಂಥವರು ಅವ್ರು ಏನು ಮಾಡ್ತಾರೆ, ಅಲ್ಲಿ ತರಬೇತಿಗಾಗಿ ಹೋಗ್ತಾರೆ. ಆ ಪರ್ವತಾರೋಹಣ ತರಬೇತಿಗಾಗಿ ಹೋಗಿ ಅಲ್ಲಿ ಆ ಪರ್ವತವನ್ನು ಏರುವಂಥ ಅಭ್ಯಾಸ ಮಾಡಿ ಕೊನೆಗೊಂದು ದಿನ ಆ ಪರ್ವತವನ್ನು ಏರ್ತಾರೆ. ಏರುವಂಥ ಸಮಯದಲ್ಲಿ ಅಲ್ಲಿ ಏನಾಗಿರ್ತದೆ ಅಂತಂದ್ರೆ, ಇನ್ನು ಸ್ವಲ್ಪ ಹೊತ್ತಿಗೆ ಅದು ಪರ್ವತವನ್ನು ಅದರ ತುದಿಯನ್ನು ಮುಟ್ಟಬೇಕಾಗಿರ್ತದೆ. ಅವಾಗೇನಾಗಿರ್ತಂದ್ರೆ ಅಲ್ಲಿ ಆಮ್ಲಜನಕದ ಸಿಲಿಂಡರಲ್ಲಿ ಆಮ್ಲಜನಕ ಖಾಲಿಯಾಗಿರ್ತದೆ. ಅವ್ರಿಗೆ ಬೇರೆಯವರೆಲ್ಲ ಹೇಳ್ತಾರೆ, ಬೇಡ ಇಳಿದ್ಬಿಡು ಸಾಕು, ಆಮ್ಲಜನಕ ಅದು ಸಾಕಾಗೋದಿಲ್ಲ, ನಿನ್ನ ಪ್ರಾಣ ಹೋಗುತ್ತಂದ್ರೆ, ಇಲ್ಲ ನಾನು ಸಾಧನೆ ಮಾಡೇ ಮಾಡ್ತೀನಿ, ನಾನು ತುದಿಗೆ ಏರ್ತೀನಿ ಅಂತಂದವ್ರು ಏನು ಮಾಡ್ತಾರೆ, ಆ ಶಿಖರವನ್ನು ಪೂರ್ಣವಾಗಿ ಏರ್ತಾರೆ. ಅವರ ಅದೃಷ್ಟಕ್ಕೆ ಯುರೋಪಿನ ಒಬ್ಬ ಯುವಕ ಹೋಗಿ ಆ ಸಿಲಿಂಡರ್ನ ಅವರಿಗೆ ತಲುಪಿಸಿ ಅವರ ಪ್ರಾಣವನ್ನು ಉಳಿಸ್ತಾರೆ. ಆ ಶಿಖರದ ಮೇಲೇರಿ ಒಂದು ಭಾರತದ ಧ್ವಜವನ್ನು ನೆಟ್ಟು ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಇಟ್ಟು ಸಮಾಧಾನದಿಂದ ಮತ್ತೆ ಕೆಳಗಿಳಿತಾರೆ. ಆಗ ನಾ ಹೇಳಿದ್ನಲ್ಲ, ಅಷ್ಟು ಸರಳವಾಗಿ, ನಾನು ಹೇಳಿದ್ದು 2 ನಿಮಿಷದಲ್ಲಿ ಇರ್ಬೋದು, ಅಷ್ಟು ಸರಳವಾಗಿ ಅವರು ಆ ಶಿಖರವನ್ನು ಏರೋದಿಲ್ಲ. ಏರಬೇಕಾದ್ರೆ ಸಾಕಷ್ಟು ಕಷ್ಟ, ನೋವು, ಸಂಕಟ, ದುಃಖವನ್ನು ಅನುಭವಿಸ್ತಾರೆ. ಅವರ ಕೃತಕ ಕಾಲಿನಿಂದ ರಕ್ತ ಹರಿತಾ ಇರ್ತದೆ, ಆದರೂ ಅವರು ಬಿಡೋದಿಲ್ಲ. ಹಾಗೆ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಸಾಧನೆ ಮಾಡೋದನ್ನು ನಿಲ್ಲಿಸ್ತಿಲ್ಲ. ಹೀಗೆ ನಮ್ಮ ಕೈಯಲ್ಲಿ ಏನೂ ಅಸಾಧ್ಯ ಅನ್ನುವಂತಹ ಮಾತೇ ಇಲ್ಲ. ಏನು ಬೇಕಾದ್ರೂ ಕೂಡ ಸಾಧಿಸ್ಬೋದು. ಈಗ ಹಕ್ಕಿಗಳು ನೋಡ್ರಿ, ಆಕಾಶದಲ್ಲಿ ಹಾರಾಡ್ತಿರ್ತವೆ. ಆ ಹಕ್ಕಿಗಳಿಗೆ ಯಾರಾದರೂ ಅಳತೆ ಮಾಡಿಕೊಡ್ತಾರ, ಇಷ್ಟೇ ಮೀಟ್ರ್ ಓಡಬೇಕು, ನಂತರ ವಾಪಸ್ ಬರಬೇಕು, ಇಷ್ಟೇ ಮೀಟ್ರನ್ನು ಓಡೋಕ್ಕೆ ಸಾಧ್ಯ ಅಂತ ಇಲ್ಲ. ಆಕಾಶದಲ್ಲಿ ಸ್ವಚ್ಛಂದವಾಗಿರುವಂತಹ ಹಕ್ಕಿಗಳು ಸ್ವಚ್ಛಂದವಾಗಿ ಹಾರಾಡ್ತವೆ, ಆದರೆ ಅದಕ್ಕೆ ಲಿಮಿಟೇ ಇರೋಂಗಿಲ್ಲ ಎಷ್ಟು ದೂರ ಹೋಗ್ತವೆ ಅಂತಂದು. ಕೆಲವೊಂದು ಸಾರಿ ಸಮುದ್ರದ ಮೇಲೆ ಹಾರ್ತವೆ. ನನಗೆ ಸಾಕಾಗಿ ನಾನು ಸಮುದ್ರದಲ್ಲಿ ಬಿದ್ದರೆ ಗತಿ ಏನು ಅನ್ನುವಂತಹ ವಿಚಾರವನ್ನು ಕೂಡ ಮಾಡದೆ ಅವೇನು ಮಾಡ್ತಾವೆ ಅಂತಂದರೆ ಸಮುದ್ರದ ಮೇಲೆ ಬಹಳಷ್ಟು ಸಂತೋಷದಿಂದ ಸ್ವಚ್ಛಂದವಾಗಿ ಹಾರಾಡ್ತವೆ. ಹೀಗೆ ನಾವು ಸಾಧನೆ ಮಾಡಬೇಕು ಅಂತಂದರೆ ನಮ್ಮ ಮನಸ್ಥಿತಿ ಗಟ್ಟಿಯಾಗಿರಬೇಕು. ನಾವು ಇಂಥದ್ದನ್ನೇ ಒಂದು ಸಾಧನೆಯನ್ನು ಮಾಡಬೇಕನ್ನುವಂತಹ ಗುರಿಯನ್ನು ಇಟ್ಟುಕೊಂಡು ಆ ಸಾಧನೆಯತ್ತ ಪ್ರಯತ್ನ ಮಾಡಿದಾಗ ನಾವು ಯಾವುದೇ ಗುರಿಯನ್ನು ಮುಟ್ಟಬಹುದು. ಹೀಗೆ ಸಾಕಷ್ಟು ಜನ ಸಂಗೀತದಲ್ಲಿ ಭೀಮಸೇನ್ ಜೋಶಿ ಅವರು, ಆಮೇಲೆ MS ಸುಬ್ಬಲಕ್ಷ್ಮಿ ಅವರು, ಇವರೆಲ್ಲ ಪ್ರಪಂಚದಾದ್ಯಂತ ಹೆಸರು ಮಾಡಿದಂಥವ್ರು. ಆಮೇಲೆ ಚಿತ್ರಕಲೆಯಲ್ಲಿ ರವಿವರ್ಮನ ಹೆಸರು ನೋಡ್ರಿ, ಅವರು 18ನೇ ಶತಮಾನದಲ್ಲಿ ಬದುಕಿದ್ರು.
ಅವರ ಹೆಸರು ಈಗಲೂ ಕೂಡ ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲ, ಎಲ್ಲರಿಗೂ ಅವರ ಪರಿಚಯ ಇದೆ. ಯಾಕಂತಂದರೆ ಅವರು ಅಷ್ಟು ಪ್ರಸಿದ್ಧರಾಗಿದ್ದರು. ಹೀಗೆ ಯಾವುದೇ ಒಂದು ಕಲೆಯನ್ನು ನಾವು ಮೈಗೂಡಿಸಿಕೊಂಡಾಗ ಆ ಕಲೆಯಲ್ಲಿ ಸಾಧನೆಯನ್ನು ಮಾಡ್ಬೋದು. ಇದೇ ಇಂಥದ್ದೇ ಒಂದು ಸಾಧನೆಯನ್ನು ನೀವೆಲ್ಲ ಮಾಡಿದ್ದೀರಿ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಯತ್ನವನ್ನು ಮಾಡಿ ಎಲ್ಲರೂ ಒಂದು ಬಹುಮಾನವನ್ನು ತೆಗೆದುಕೊಳ್ಳುವಲ್ಲಿ ಪ್ರಯತ್ನವನ್ನು ಮಾಡಿ ಒಳ್ಳೆಯ ಆರೋಗ್ಯವಂತರಾಗಿ ಮತ್ತು ಒಳ್ಳೆಯ ಬುದ್ಧಿಶಾಲಿಗಳಾಗಿ ಎಲ್ಲ ಒಂದು ನಿಮ್ಮ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆ ಆಗಲಿ ಅಂತ ಹಾರೈಸ್ತೇನೆ. ನಮ್ಮ ಶಾಲೆಗೆ ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ಗಣ್ಯ ವ್ಯಕ್ತಿಗಳು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಅವರಿಗೆಲ್ಲ ನಮ್ಮ ಸಂಸ್ಥೆಯ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಶಿಸ್ತಿನಿಂದ ಕುಳಿತುಕೊಂಡು ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು. ಇನ್ನೊಂದು ವಿಷಯ ಏನಂತಂದರೆ, ನಾಳೆಯ ದಿನ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ಅಲ್ಲಿಯೂ ಕೂಡ ಹೀಗೆ ಶಿಸ್ತಿನಿಂದ ಇದ್ದು ಆ ಕಾರ್ಯಕ್ರಮ